ಹಾಯ್ ಫ್ರೆಂಡ್ಸ್, ಇವತ್ತು ಗ್ರೀನ್ ಚಿಕನ್ ಮಾಡೋಣ. ಇದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಮತ್ತು ಚಿಕನ್ನಲ್ಲೇ ಇದೊಂದು ವೆರೈಟಿ. ಒಂದೇ ಥರ ಮಾಡಿ ತಿನ್ನೋದಕ್ಕಿಂತ ಈ ರೀತಿ ಡಿಫ್ರೆಂಟಾಗಿ ಒಂದು ಸಲ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಸೊ ಹೇಗೆ ಮಾಡೋದು ಅಂತ ನಾನು ಇವಾಗ ತೋರಿಸ್ತೀನಿ. ಮೊದಲು ಸ್ವಲ್ಪ ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ, ಆಮೇಲೆ ಪುದೀನ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳೋದು. ಇದು ಖಾರದ ಪುಡಿ ಯೂಸ್ ಮಾಡಲ್ಲ, ಅದಕ್ಕೇ. ಆಮೇಲೆ ಶುಂಠಿ, ಬೆಳ್ಳುಳ್ಳಿ 2 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 1/4 ಇಂಚ್ ಶುಂಠಿ ತೊಗೊಂಡಿದ್ದೀನಿ. ಆಮೇಲೆ ಅರ್ಧ ಟೊಮೊಟೊ ತೊಗೊತಾ ಇದ್ದೀನಿ. ನಾನು ತುಂಬ ಟೊಮೊಟೊ ಯೂಸ್ ಮಾಡ್ತಿಲ್ಲ, ಯಾಕಂದರೆ ಒಗ್ಗರಣೆಗೆ ಸ್ವಲ್ಪ ಹಾಕ್ತಾಯಿದ್ದೀನಿ. ಹಾಗಾಗಿ ಅರ್ಧ ರುಬ್ಬಕ್ಕೆ, ಅರ್ಧ ಒಗ್ಗರಣೆಗೆ ಹಾಕ್ತೀನಿ. 1 ಟೊಮೊಟೊದಲ್ಲಿ ಒಂದು ಚಿಕ್ಕ ಈರುಳ್ಳಿ ಹಾಕ್ತಾಯಿದ್ದೀನಿ. ಒಂದು ಚಿಕ್ಕ ಬೌಲಲ್ಲಿ ನೋಡಿ, ಸ್ವಲ್ಪ ಅಂದರೆ ಸ್ವಲ್ಪನೇ ತೆಂಗಿನ ತುರಿ ಹಾಕ್ತಾಯಿದ್ದೀನಿ. 1 ಕಪ್ಪಲ್ಲಿ ಅರ್ಧ ಕಪ್ ಅಷ್ಟೇ ಹಾಕ್ತಾ ಇರೋದು ನಾನು ತೆಂಗಿನ ತುರಿನ. ಅದಾದಮೇಲೆ ಗರಂ ಮಸಾಲ ಅಂದರೆ ಚಕ್ಕೆ ಲವಂಗದ ಪೌಡರ್ ನಾನು ಮನೇಲೇ ಮಾಡ್ಕೊಂಡಿರ್ತೀನಿ, ಅದನ್ನು ಹಾಕ್ತೀನಿ, ಅಂಗಡಿದು ಹಾಕಲ್ಲ. ಮತ್ತು ಮೆಣಸಿನ ಪುಡಿ ಮತ್ತು ಧನಿಯಾ ಪುಡಿ ಎಲ್ಲ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸಿ ಮಾಡಬೇಕು. ಇದನ್ನು ಫಸ್ಟ್ ನಾವು ಗ್ರೀನ್ ಚಿಕನ್ಗೆ ಇದೇ ಮಸಾಲೆ ರುಬ್ಕೊಬೇಕು ಫಸ್ಟು. ನೋಡಿ, ನೈಸಾಗಿ ರುಬ್ಕೊಂಡಿರ್ಬೇಕು ಈ ಮಸಾಲೆನ. ಇದಾದಮೇಲೆ ಒಗ್ಗರಣೆಗೆ ಏನು ಬೇಕು ಅಂತ ನೋಡೋಣ. ನಾನು ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು, ಈರುಳ್ಳಿ ಮತ್ತು ಹಸಿಮೆಣ್ಸಿಕಾಯಿನ ಸಪ್ರೇಟಾಗಿ ಇಟ್ಟಿರ್ತೀನಿ. ಇದು ಚಿಕನ್ ಆದಮೇಲೆ ಲಾಸ್ಟಿಗೆ ಹಾಕುವಂಥದ್ದು. ಹಾಗಾಗಿ ಮತ್ತು ಸೋಂಪಿನ ಕಾಳು ಬರುತ್ತಲ್ಲ, ಅದನ್ನು ಸ್ವಲ್ಪ ತೊಗೊಂಡಿದ್ದೀನಿ. ಒಣ ಮೆಣಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ಮತ್ತು ಅರ್ಧ ಟೊಮೊಟೊ ಮತ್ತು ಒಂದು ಚಿಕ್ಕ ಕಪ್ಪಲ್ಲಿ ಗಟ್ಟಿ ಮೊಸರು ತೊಗೊಂಡಿದ್ದೀನಿ, ಹುಳಿ ಇರಬಾರ್ದು ಮೊಸರು. ಇಷ್ಟನ್ನು ತೊಗೊಂಡಿದ್ದೀನಿ ನಾನು ಗ್ರೀನ್ ಚಿಕನ್ ಮಾಡೋಕ್ಕೆ. ಒಗ್ಗರಣೆಗೆ ಹಸಿಮೆಣ್ಸಿಕಾಯಿ, ಒಣ ಮೆಣಸಿನ್ಕಾಯಿ, ಸೋಂಪು ಕಾಳು ಇದಿಷ್ಟನ್ನು ಹಾಕಿಬಿಟ್ಟು ಫಸ್ಟು ಫ್ರೈ ಮಾಡಿಕೊಂಡು ಸ್ವಲ್ಪ, ಅದಾದಮೇಲೆ ಈರುಳ್ಳಿ ಟೊಮೊಟೊ ಹಾಕಿ ಫ್ರೈ ಮಾಡ್ತೀನಿ. ತುಂಬ ನೀಟಾಗಿ ಫುಲ್ ಫ್ರೈ ಆಗೋವರೆಗೂ ಫ್ರೈ ಮಾಡಬೇಕು. ಇದು ಫಸ್ಟಿಗೆ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಟೊಮೊಟೊ ಹಾಕಬೇಕು, ಒಟ್ಟಿಗೆ ಹಾಕಬಾರ್ದು, ಅದಕ್ಕೇ. ಈಗ ಉಪ್ಪು ಅಂದರೆ ಈರುಳ್ಳಿ ಟೊಮೊಟೊ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕಿ, ಅರಿಶಿನ ಹಾಕಿ ಅದನ್ನು ನೀಟಾಗಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು. ಅದು ಸ್ವಲ್ಪ ನೀಟಾಗಿ ಫ್ರೈ ಆಗಬೇಕು, ಕೆಂಪಗಾಗೋವರೆಗೂ ಸ್ವಲ್ಪ ನೀಟಾಗಿ ಅದೆಲ್ಲ ಹಸಿ ವಾಸನೆ ಹೋಗಿ ನೀಟಾಗಿ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ನೋಡಿ, ಅದಾದಮೇಲೆ ನಾವು ಖಾರ ರುಬ್ಕೊಂಡಿರ್ತೀವಲ್ಲ ಗ್ರೀನ್ ಮಸಾಲಕ್ಕೆ, ಗ್ರೀನ್ ಮಸಾಲನೇ ಅದನ್ನು ಹಾಕಿ ನೀಟಾಗಿ ಅದು ಹಸಿ ವಾಸನೆ ಹೋಗಿ ಎಣ್ಣೆ ಅಂಶ ಹೊರಗಡೆ ಬಿಡಬೇಕು. ಅಲ್ಲಿವರೆಗೂ ನಾವು ಅದನ್ನು ಮಸಾಲೆನ ಫ್ರೈ ಮಾಡ್ಕೊಬೇಕು. ಎಣ್ಣೆಲೇ ನೀಟಾಗಿ ಫ್ರೈ ಮಾಡ್ಕೊಬೇಕದು. ಪೂರ್ತಿ ಹಸಿ ವಾಸನೆ ಹೋಗಿ ಎಣ್ಣೆ ಹೊರಗಡೆ ಬರುತ್ತೆ ಕುದಿಯಾಗಿ, ಅಲ್ಲಿವರೆಗೂ ಅದನ್ನು ಮಾಡಿಕೊಂಡು ಅದಾದಮೇಲೆ ನಾವು ಅದಕ್ಕೆ ಚಿಕನ್ ಹಾಕಬೇಕು. ಚಿಕನ್ ಹಾಕಿ ಚಿಕನ್ ಬೇಯಲಿಕ್ಕೆ ಅಥವಾ ಚಿಕನ್ನಿಗೆ ನಾವು ಎಷ್ಟು ಚಿಕನ್ ತೊಗೊಂಡಿರ್ತೀವೋ ಅಷ್ಟು ಉಪ್ಪು ಹಾಕಬೇಕು. ನೀಟಾಗಿ ಕಲಿಸ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು 1 kg, ನಾನಿಲ್ಲಿ 1 kg ಚಿಕನ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು 1 ಸ್ಪೂನಷ್ಟು ಮಾತ್ರ ಹಾಕ್ತಿದ್ದೀನಿ. ಆಮೇಲೆ ನೋಡಿ ಹಾಕ್ಕೊಬೋದು, ಉಪ್ಪು ಯಾವಾಗಲೂ ಕಡಿಮೆ ಹಾಕಿದರೆ ಆಮೇಲೆ ನಾವು ಟೇಸ್ಟ್ ನೋಡಿ ಹಾಕ್ಕೊಬೋದು. ಉಪ್ಪು ಹಾಕಿ ಅದಾದಮೇಲೆ ಮೊಸರು ತೊಗೊಂಡಿದ್ವಲ್ಲ, ಗಟ್ಟಿ ಮೊಸರು, ಅದು ಹಾಕಿ ಒಂದು 5 ಮಿನಿಟ್ಸ್ ಈ ರೀತಿ ನೀಟಾಗಿ ಎಲ್ಲ ಫ್ರೈ ಮಾಡಿ ಅದಾದಮೇಲೆ ನೀರು ಹಾಕಬೇಕು. ಫಸ್ಟ್ ಎಲ್ಲ ಚಿಕನ್ನ ನೀಟಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ನೀರು ಹಾಕಬೇಕು. ಜಾಸ್ತಿ ನೀರು ಹಾಕಿದರೆ ಸಾಂಬಾರು ಆಗಿಬಿಡುತ್ತೆ. ಒಂದು 1/4 ಗ್ಲಾಸಸ್ಸಷ್ಟೇ ಮಿಕ್ಸಿಗೆ ಹಾಕ್ಕೊಂಡು ನಾನು ಹಾಕಿದ್ದು. ನೋಡಿ, ನೀರು ಕೂಡ ಚಿಕನ್ನಿಂದ ಬಿಟ್ಟಿರುತ್ತೆ. ಈ ಟೈಮಲ್ಲಿ ನಾವು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಹಾಕಿ ಒಂದು 5 ಮಿನಿಟ್ಸು ಬಿಡಬೇಕು. ಅದಾದಮೇಲೆ ನಮಗೆ ಗ್ರೀನ್ ಚಿಕನ್ನು ರೆಡಿ ಆಯಿತು. ಇದಕ್ಕೆ ಲಾಸ್ಟಲ್ಲಿ ನಿಂಬೆಹಣ್ಣು ಹಾಕಿದರೆ ಟೇಸ್ಟಾಗಿರುತ್ತೆ. ನೋಡಿ, ಗ್ರೀನ್ ಚಿಕನ್ ಇಷ್ಟೇ ರೆಡಿ ಆಯಿತು. ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಪ್ರತಿ ಸಲ ಒಂದೇ ಥರ ಮಾಡೋಕ್ಕಿಂತ ಬೇರೆ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಇದನ್ನು ನಾವು ಚಪಾತಿಗೂ ತಿನ್ಬೋದು, ಪರೋಟಾಗೆ ತಿನ್ಬೋದು ಮತ್ತು ರೈಸ್ಗೂ ಕೂಡ ತಿನ್ಬೋದು. ಇದು ಗ್ರೇವಿ ಟೈಪ್ ಆಗಿರುತ್ತೆ. ಹಾಗಾಗಿ ಥ್ಯಾಂಕ್ ಯು.